ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಪೂರ್ವರೂಪಾಣಿ ಮೇ ರಾಜನ್ ಪುರುಷಸ್ಯ ಭವಿಷ್ಯತಃ ಪರಾ ಭವಿಷ್ಯತಶ್ಚೈವ ತ್ವಂ ಮೇ ಬ್ರೂಹಿ ಪಿತಾಮಹ. ಬಹಳ ಸ್ವಾರಸ್ಯವಾದ ಪ್ರಶ್ನೆಯೊಂದಿಗೆ ಈ ಅಧ್ಯಾಯ ಶುರು ಆಗ್ತಾ ಇದೆ. ಸ್ವಾಮಿ, ಗೆಲ್ಲುವವನ ಪೂರ್ವಭಾವಿ ಲಕ್ಷಣ ಯಾವುದು? ನಾಳೆ ಗೆಲ್ತಾನೆ ಅಂದರೆ ಅವನು ಇವತ್ತು ಹೇಗಿರ್ತಾನೆ ನಮಗೆ ಬೇಕಲ್ಲ. ಒಬ್ಬನನ್ನು ನೋಡಿ ಅವನ ಗುಣನಡತೆ ಇವಾಗ ಹೀಗಿದೆ, ನಾಳೆ ಅವನು ಏನಾಗ್ತಾನೆ ಅಂತನ್ನೋದನ್ನು ಗುರುತಿಸಲಿಕ್ಕೆ ಒಂದು ಕಣ್ಣು ಇದ್ದರೆ ಅದೊಂದು ಅಸೆಟ್, ಅದೊಂದು ಆಸ್ತಿ ನಮ್ಮ ಪಾಲಿಗೆ. ಹೀಗಾಗಿ ಪೂರ್ವರೂಪಾಣಿ ಮೇ ರಾಜನ್ ಪುರುಷಸ್ಯ ಭವಿಷ್ಯತಃ, ನಾಳೆ ಗೆಲ್ಲುವ ಮನುಷ್ಯ ಇವತ್ತು ಹೇಗಿರ್ತಾನೆ ಅನ್ನೋದು ಬೇಕು. ಪರಾ ಭವಿಷ್ಯತಶ್ಚೈವ, ನಾಳೆ ಸೋಲುವ ಮನುಷ್ಯ ಇವತ್ತು ಹೇಗಿರ್ತಾನೆ ಅನ್ನೋದು ಬೇಕು. ನಾಳೆ ಗೆಲ್ಲುವವನು ಇವತ್ತು ಹೇಗಿರ್ತಾನೆ ಅನ್ನೋದು ಬೇಕು. ಹಾಗೆ ನಾಳೆ ಸೋಲುವವನು ಇವತ್ತು ಹೇಗಿರ್ತಾನೆ ಅನ್ನೋದು ಮುಖ್ಯ. ಭೀಷ್ಮ ಮನ ಏವ ಮನುಷ್ಯಸ್ಯ ಪೂರ್ವರೂಪಾಣಿ ಚಂತತಿ ಭವಿಷ್ಯತಶ್ಚ ಭದ್ರಂತೆ ತಥೈವ ನ ಭವಿಷ್ಯತಃ. ನೋಡಪ್ಪ, ನಾಳೆ ನಾನು ಗೆಲ್ತೇನೆ ಅಂತ ಹೇಳಿ ಮೊದಲು ಅವನು ಗೊತ್ತಾಗುತ್ತೆ. ಅವನ ಮನಸ್ಸು, ಅವನ ದೈಹಿಕ ಪರಿಭಾಷೆ, ಅವನ ನಡೆ, ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುವಾಗ ಆ ಕೆಲಸದ ಹಿಂದೆ ಇರುವ ಮೆಂಟಾಲಿಟಿ ಏನಿದೆ, ನಾಳೆ ಅವನು ಏನಾಗ್ತಾನೆ ಅನ್ನೋದನ್ನು ಹೇಳಿಬಿಡತ್ತೆ. ನಮಗೆ ಬಹಳ ಮುಖ್ಯ ಅಲ್ವಾ ಅದು? ಅವನಿಗೂ ಗೊತ್ತಾಗತ್ತೆ ನಾಳೆ ನಾನು ಸೋಲ್ತೇನೋ ಗೆಲ್ತೇನೋ ಅಂತ. ಭವಿಷ್ಯತಶ್ಚ ಭದ್ರಂತೆ ತಥೈವ ನ ಭವಿಷ್ಯತಃ. ಸೋಲುವವನಿಗೆ ನಾಳೆ ಸೋಲ್ತೇನೆ ಅಂತ ಗೊತ್ತಾಗತ್ತೆ, ಗೆಲ್ಲುವವನಿಗೆ ನಾಳೆ ಗೆಲ್ತೇನೆ ಅಂತ ಗೊತ್ತಾಗತ್ತೆ. ಮೂಲಭೂತವಾಗಿ ಅವನ ಕ್ರಿಯೆ, ಆ ಕ್ರಿಯೆಯ ಹಿಂದೆ ಇರುವ ಅವನ ಮನೋಭಾವ, ಅದೇ ಪ್ರಧಾನ. ಇವರು 7 ಹ್ಯಾಬಿಟ್ಸ್ ಆಫ್ ಎಫೆಕ್ಟಿವ್ ಪೀಪಲ್ ಎಂತೆಂಥದೋ ಹೇಳ್ತಾರೆ. ಇದು ಅದಕ್ಕಿಂತ ಚೆನ್ನಾಗಿರುವಂಥದ್ದು. ಅತ್ರಾಪ್ಯುದಾಹರಂತಿ ಮಮಿತಿಹಾಸಂ ಪುರಾತನಂ ಶ್ರಿಯಾ ಶಕ್ರಸ್ಯ ಸಂವಾದಂ ತನ್ನಿಬೋಧ ಯುಧಿಷ್ಠಿರ. ನೋಡು, ಈ ವಿಚಾರದಲ್ಲಿ ಲಕ್ಷ್ಮೀದೇವಿ ಹಾಗೂ ಇಂದ್ರನ ಸಂವಾದವನ್ನು ನಿನ್ನ ಮುಂದೆ ಇಡ್ತೇನೆ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಮಹತಸ್ತಪಸೋವ್ಯುಷ್ಟ್ಯ ಪಶ್ಯನ್ ಲೋಕಾನ್ ಪರಾವರಾನ್ ಸಾಮಾನ್ಯ ಋಷಿಭಿರ್ಗತ್ವಾ ಬ್ರಹ್ಮಲೋಕ ನಿವಾಸಿಭಿ. ಒಂದು ಬಾರಿ ನಾರದರು ಒಳ್ಳೆಯ ತಪಸ್ಸಿನಿಂದ ಇಡೀ ಬ್ರಹ್ಮಾಂಡದಲ್ಲಿ ಅಲೆದಾಡುತ್ತಾ ಬ್ರಹ್ಮಲೋಕದಲ್ಲಿ ವಾಸ ಮಾಡುವ ಋಷಿಗಳ ಜೊತೆಗೂಡಿ ತಿರುಗಾಡ್ತಾ ಇದ್ರು. ಬ್ರಹ್ಮೇವಾ ಮಿತ ದೀಪ್ತೌಜಾಃ
ಶಾಂತಪಾಪ್ಮಾ ಮಹಾತಪಾಃ ವಿಚಚಾರ ಯಥಾ ಕಾಲಂ ತ್ರಿಷು ಲೋಕೇಶು ನಾರದಃ. ನಾರದರು ಸುಖವಾಗಿ ತಿರುಗಾಡ್ತಾ ಇದ್ರು. ಕದಾಚಿತ್ ಪ್ರಾತರುತ್ಥಾಯ ಪಿಸ್ಪೃಕ್ಷು ಸಲಿಲಂ ಶುಚಿ ಧ್ರುವದ್ವಾರ ಭವಾಂ ಗಂಗಾಂ ಜಗಾಮ ಅವತತಾರಃ. ಒಮ್ಮೆ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತ ಹೇಳಿ ಆಕಾಶ ಗಂಗೆಯಲ್ಲಿ ಮೀಯಲು ಇಳಿದರು. ಈ ಗಂಗೆ ಅಲ್ಲ, ಧ್ರುವದ್ವಾರ ಭವಾಂ ಗಂಗಾಂ, ಧ್ರುವಲೋಕದ ಹತ್ತಿರ ಇರುವ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಇಳಿದ್ರು. ಸಹಸ್ರನಯನಶ್ಚಾಪಿ ವಜ್ರೀ ಶಂಬರ ವೃತ್ರಃ ತಸ್ಯಾ ದೇವರ್ಚಿ ದುಷ್ಟಾಯಾಃ ತೀರಮಭ್ಯಾಜಗಾಮಃ. 1000 ಕಣ್ಗಳ ಶಂಬರ ಹಾಗೂ ವೃತ್ರರನ್ನು ಕೊಂದ, ಸಿಡಿಲ ಬಡಿಗೆಯನ್ನು ಕೈಯಲ್ಲಿ ಹಿಡಿದ ಇಂದ್ರ ಆಗ ತೀರದಲ್ಲಿ ಬಂದ. ತಾವು ಆಪ್ಲುತ್ಯ ಮಹಾತ್ಮಾನೌ ಕೃತಜಪ್ಯೌತಮಾಸತುಃ ನದ್ಯಾ ಪುಲಿನ ಮಾತಾದ್ಯ ಮುಕ್ತ ಕಾಂಚನವಾಲುಕಂ. ಅವರಿಬ್ಬರು ಇಂದ್ರ ಮತ್ತು ನಾರದರು ಸ್ನಾನ ಮಾಡಿ ನದಿ ತೀರದಲ್ಲಿ ಕುಳಿತು ಜಪ ಮಾಡಿದರಂತೆ. ಪುಣ್ಯಕರ್ಮಭಿರಾಖ್ಯಾತ ದೇವರ್ಷಿ ಕಥಿತಾಃ ಕಥಾಃ ಚಕ್ರತುಸ್ತೌ ಕಥಾಶೀಲೌ ಮಹರ್ಷಿ ಕಥಿತಾಸ್ತದಾ. ಆಮೇಲೆ ಅವರಿಬ್ಬರೂ ಕೂಡ ಕುಳಿತುಕೊಂಡು ಬೇರೆ ಬೇರೆ ತತ್ವ ವಿಚಾರವನ್ನು ಮಾಡಿದರು. ಕಥಾಶೀಲವು ಎದುರಾದಾಗ ದೇವರ ತತ್ವದ ಬಗ್ಗೆ ಮಾತನಾಡೋದು ಅವರ ಸ್ವಭಾವ. ಪುಣ್ಯಕರ್ಮಭಿರಾಖ್ಯಾತಾಃ ದೇವರ್ಷಿ ಕಥಿತಾಃ ಕಥಾಃ ಚಕ್ರ ಪೂರ್ವವೃತ್ತಾನ್ಯತೀತಾನಿ ಕಥಯಂತೌ ಸಮಾಹಿತೌ. ಆಮೇಲೆ ಹೀಗೆ ಕೆಲವು ಕಾಲ ಕಳೆಯಿತು. ಅದ್ಯ ಭಾಸ್ಕರ ಮುದ್ಯಂತಂ ರಶ್ಮಿಜಾಲ ಪುರಸ್ಕೃತಂ ಪೂರ್ಣಮಂಡಲಮಾಲೋಕ್ಯ ತಾವುತ್ಥಾಯೋಪಜಗ್ಮತುಃ. ಇವತ್ತು ಉದಯಿಸುವ ಸೂರ್ಯನನ್ನು ನೋಡಿ, ಪೂರ್ಣವಾದ ಸೂರ್ಯಮಂಡಲವನ್ನು ನೋಡಿ ಎದ್ದು ನಿಂತರಂತೆ. ಅಭಿತಸ್ತು ಉದಯಂತಂ ತಂ ಅರ್ಕಮರ್ಕಮಿವಾಪರಂ ಆಕಾಶೇ ದದೃಶೇ ಜ್ಯೋತಿ ಉದ್ಯದರ್ಕ ಸಮಪ್ರಭಂ. ಏನಿದು ಸೂರ್ಯಮಂಡಲ ಹತ್ತಿರ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿದ್ರಂತೆ. ಆಗ ಕ್ರಮೇಣ ಅವರ ಹತ್ತಿರ ಬರಲಿಕ್ಕೆ ಶುರು ಆಯಿತು ಆ ತೇಜಸ್ಸು. ಅರ್ಕಸ್ಯ ತೇಜಸಾ ತುಲ್ಯಂ ತದ್ಭಾಸ್ಕರ ಸಮಪ್ರಭಂ ತಯೋಸ್ಸಮೀಪಂ ಸಂಪ್ರಾಪ್ಯ ಪ್ರತ್ಯದೃಶ್ಯತ ಭಾರತ. ಕ್ರಮೇಣ ಹತ್ತಿರ ಬರುತ್ತಿದ್ದಾಗ ಓ ಅದು ಸೂರ್ಯ ಅಲ್ಲ ಅಂತ. ತತ್ಸುಪರ್ಣಾರ್ಕರಚಿತಂ ಆಸ್ಥಿತಂ ವೈಷ್ಣವಂ ಪದಂ ಭಾಭಿರ ಪ್ರತಿಮಂ ತಾಭಿಃ ತ್ರೈಲೋಕ್ಯಮವಭಾಸಯತ್. ಅದು ಯಾವುದು ಅಂತ ಹೇಳಿದ್ರೆ ಆಕಾಶದಲ್ಲಿ ಬರ್ತಾ ಇರುವ 3 ಲೋಕವನ್ನು ಬೆಳಗುವಂತಹ ವಿಚಿತ್ರವಾದ ಒಂದು ಕಾಂತಿ. ಆ ಕಾಂತಿ ಅದನ್ನು ಅಪ್ಸರೆಯರು ಸುತ್ತುವರೆದಿದ್ದಾರೆ. ಬಹಳ ದೊಡ್ಡ ಆಕಾರದಲ್ಲಿದೆ ಆ ಬೆಳಕು. ಅಗ್ನಿಯ ಒಂದು ಜ್ವಾಲೆಯಂತೆ ಇದೆ. ನಕ್ಷತ್ರ ಕಲ್ಪಾಭರಣಾಂ ತಾರಾ ಪಂಕ್ತಿ ಸಮಸ್ತ್ರಜಂ ಶ್ರಿಯಂ ದದೃಶತು ಪ್ರಾಪ್ತಾಂ ಸಾಕ್ಷಾತ್ ಪದ್ಮದಲೆ ಸ್ಥಿತಾಂ. ಅವಳ ಆಭರಣ ನಕ್ಷತ್ರದಂತೆ ಹೊಳಿತಾ ಇದೆ. ಅವಳ ಹೂಮಾಲೆ ಒಂದು ದೊಡ್ಡ ಅಚ್ಚರಿಯ ಬೆಳಕು. ಆ ತರಹದ ಒಂದು ಆಕೃತಿಯನ್ನು ಕಂಡರು. ಸಾವರುಷ್ಯ ವಿಮಾನಾಗ್ರಾತ್ ಅಂಗನಾನಾಮನುತ್ತಮ. ಆ ಒಬ್ಬಳು ಕನ್ಯೆ ಅಂದರೆ ಹೊಳೆಯುವವಳು ಅಂತ, ಖನಿ ದೀಪ್ತವು ಅಂತ ಧಾತು. ಹೊಳೆಯುವವಳು ವಿಮಾನದಿಂದ ಇಳಿದು ಅಭ್ಯಾಗಚ್ಚತ್ ತ್ರಿಲೋಕೇಶಂ ಶಕ್ರಂ ಚರ್ಷಿಂಚ ನಾರದಂ. ಇಳಿದು ನಾರದರು ಮತ್ತೆ ಇಂದ್ರನಿರುವಲ್ಲಿಗೆ ಬಂದಳು. ಆಗ
ಅವಳನ್ನು ನೋಡಿ ಇಂದ್ರ ಭಕ್ತಿಯಿಂದ ಚಕ್ರೇ ಚಾನುಪಮಾಂ ಪೂಜಾಂ ತಸ್ಯಾಶ್ಚಾಪಿ ಸಸರ್ವವಿತ್ ಇಂದ್ರ ಪೂಜೆಯನ್ನು ಮಾಡಿದ. ಆಮೇಲೆ ಈ ರೀತಿ ಪ್ರಶ್ನೆ ಮಾಡಿದ, ಕಾತ್ವಂ ಕೇನ ಚಕಾರ್ಯೇಣ ಸಂಪ್ರಾಪ್ತಾಚಾರುಹಾಸಿನಿ ಕುತಶ್ಚಾತ್ರಾಗತಾ ದೇವಿ ಕಾರ್ಯಂ ವಾ ಕಿಂಚತೆ ಶುಭೇ. ನೀನು ಯಾರು? ಓ ಚಂದದ ನಗೆಯವಳೇ ಚಾರುಹಾಸಿನಿ, ಯಾವ ಕೆಲಸಕ್ಕೆಂದು ಇಲ್ಲಿ ಬಂದಿದ್ದಿ? ಎಲ್ಲಿಗೆ ಹೋಗುವವಳಿದ್ದಿ? ಏನು ಹೇಳು? ಶ್ರೀಹಿ ಪುಣ್ಯೇಶು ತ್ರಿಷು ಲೋಕೇಶು ಸರ್ವೇ ಸ್ಥಾವರ ಜಂಗಮಾಃ ಮಮಾತ್ಮ ಭಾವಮಿಚ್ಛಂತೋ ಯತಂತೆ ಪರಮಾತ್ಮನಾ. ಆಗ ಲಕ್ಷ್ಮೀದೇವಿ ತನ್ನ ಪರಿಚಯವನ್ನು ಹೇಳ್ತಾ ಇದ್ದಾಳೆ. ನೋಡಪ್ಪ, 3 ಲೋಕದಲ್ಲಿ ಎಲ್ಲರೂ ಕೂಡ ನಾನು ಇರಬೇಕು ಅಂತ ಬಯಸ್ತಾರೆ. ಸಾಹಂ ವೈ ಪಂಕಜೇ ಜಾತ ಸೂರ್ಯರಶ್ಮಿ ಪ್ರಬೋದಿತೆ ಭೂತ್ಯರ್ಥಂ ಸರ್ವಭೂತಾನಾಂ ಪದ್ಮಾಶ್ರೀ ಪದ್ಮಮಾಲಿನಿ. ಬ್ರಹ್ಮಾಂಡವೆಂಬ ತಾವರೆಯ ಒಳಗಡೆ ಕುಳಿತವಳು ನಾನು. ಬ್ರಹ್ಮಾಂಡವೆಂಬ ತಾವರೆಯನ್ನು ನನ್ನ ಕೈಯಲ್ಲಿ ಲೀಲಾಜಾಲವಾಗಿ ಆಟಿಕೆಯೋ ಎಂಬಂತೆ ಹಿಡಿದವಳು ನನ್ನನ್ನು ಪದ್ಮಾ ಅಂತ ಕರೀತಾರೆ, ಶ್ರೀಹಿ ಅಂತ ಕರೀತಾರೆ, ಪದ್ಮಿನಿ ಅಂತಾರೆ. ಅಹಂ ಲಕ್ಷ್ಮೀರಹಂ ಭೂತಿ ಶ್ರೀಶ್ಚಾಹಂ ಬಲಸೂದನ ಅಹಂ ಶ್ರದ್ಧಾ ಚ ಮೇಧಾ ಚ ಸನ್ನತಿರ್ವಿಜಿತಿ ಸ್ಮೃತಿ. ದೇವರ ಎದೆಯಲ್ಲಿ ನಾನು ಗುರುತಾಗಿ ಇದ್ದೇನೆ, ಹೀಗಾಗಿ ನನ್ನನ್ನು ಲಕ್ಷ್ಮೀ ಅಂತ ಕರೀತಾರೆ. ಲಕ್ಷ್ಮಿ ಅಂದರೆ ದೇವರ ಎದೆಯ ಗುರುತು ಅಂತ. ಭೂತಿ ಸಂಪತ್ತು, ಶ್ರೀಹಿ ನಾರಾಯಣನನ್ನೇ ಆಂತು ನಿಂತವಳು, ಹೀಗಾಗಿ ನನ್ನನ್ನು ಶ್ರೀಹಿ ಅಂತ ಕರೀತಾರೆ. ಅಹಂ ಶ್ರದ್ಧಾ ಚ ಮೇಧಾ ಚ, ವೇದದಲ್ಲಿ ಭಾವನೆ ತಳೆಯುವವರಿಗೆ ಫಲವನ್ನು ನೀಡುವವಳು, ಹೀಗಾಗಿ ನನ್ನನ್ನು ಶ್ರದ್ಧಾ ಅಂತ ಕರೀತಾರೆ. ಎಲ್ಲರಿಗೂ ಕೂಡ ಅರಿವು ಅಳಿಸದಂತೆ ಮಾಡುವವಳು ಮೇಧಾ ಅಂತ ಕರೀತಾರೆ. ಸನ್ನತಿ ಒಳಿತಿನತ್ತ ಬಾಗಿಸುವವಳು, ಹೀಗಾಗಿ ಸನ್ನತಿ ಅಂತ ಕರೀತಾರೆ. ವಿಜಿತಿ ಎಲ್ಲರ ಗೆಲುವು, ಸ್ಮೃತಿ ಎಲ್ಲರ ಗ್ರಂಥರಚನಾ ಸಾಮರ್ಥ್ಯಕ್ಕೆ ಬೆಂಗಾವಲಾಗಿ ಇರುವವಳು. ಅಹಂ ರತಿರಹಂ ಸಿದ್ಧಿ ಅಹಂ ಸಂಭೂತಿರೇವ ಚ ಅಹಂ ಸ್ವಾಹ ಸ್ವಧಾ ಚೈವ ಸಂತತಿರ್ನಿಯತಿ ಕೃತಿ. ನಾನು ಎಲ್ಲರಿಗೂ ಆನಂದವನ್ನು ನೀಡುವವಳು, ಕಾರ್ಯದ ಸಿದ್ಧಿಯನ್ನು ನೀಡುವವಳು, ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ಎಲ್ಲರ ಹುಟ್ಟಿಗೆ ಕಾರಣಳು, ಅದರಿಂದ ಸಂಭೂತಿ ಅಂತ ಕರೀತಾರೆ. ನಾನು ದೇವತೆಗಳಿಗೆ ಸ್ವಾಹ ಆಗಿ ಅನ್ನ ನೀಡುತ್ತೇನೆ, ಪಿತೃಗಳಿಗೆ ಸ್ವಧಾ ಆಗಿ ಅನ್ನ ನೀಡುತ್ತೇನೆ, ಜಗತ್ತಿನ ಸಂತತಿ ಮುಂದುವರಿಯುವಂತೆ ಮಾಡುತ್ತೇನೆ, ಹೀಗಾಗಿ ನನ್ನ ಹೆಸರು ಸಂತತಿ. ಜಗತ್ತಿನ ನಿಯಮವನ್ನು ನಾನು ರೂಪಿಸಿದವಳು, ಹೀಗಾಗಿ ನಿಯತಿ. ಜಗತ್ತಿನ ಪ್ರಯತ್ನಕ್ಕೆ ನಾನು ಕಾರಣಳು, ಹೀಗಾಗಿ ನಾನು ಕೃತಿ. ರಾಜ್ಞಾಂ ವಿಜಯಮಾನಾನಾಂ ಸೇನಾಗ್ರೇಷು ಧ್ವಜೇಷು ಚ ನಿವಸೇ ಧರ್ಮಶೀಲಾನಾಂ ವಿಷಯೇಷು ಪುರೇಷು ಚ. ರಾಜರು, ಗೆಲ್ಲುವ ರಾಜರಿಗೆ ಸೇನೆಯಲ್ಲಿ ನಾನು ನೆಲೆಗೊಂಡಿರ್ತೇನೆ, ಧ್ವಜದಲ್ಲಿ ನಾನು ನೆಲೆಗೊಂಡಿರ್ತೇನೆ. ಧರ್ಮಶೀಲರ ಮನೆಯಲ್ಲಿ, ಧರ್ಮಶೀಲರ ಪಟ್ಟಣದಲ್ಲಿ ನಾನು ನೆಲೆಗೊಂಡಿರ್ತೇನೆ. ಜಿತಕಾಶಿನಿ ಶೂರೇ ಚ ಸಂಗ್ರಾಮೇಶ್ವ ನಿವರ್ತಿನಿ ನಿವಸಾಮಿ ಮನುಷ್ಯೇಂದ್ರೇ ಸದೈವ ಬಲಸೂದನ. ಜಿತಕಾಶಿನಿ, ಯುದ್ಧವನ್ನು ಗೆಲ್ಲುವವನಲ್ಲಿ ನಾನು ನೆಲೆಗೊಂಡಿರ್ತೇನೆ. ವೇದವನ್ನು ಪ್ರೀತಿಸುವವನಲ್ಲಿ, ಸತ್ಯವನ್ನು ನುಡಿಯುವವನಲ್ಲಿ, ಮನುಷ್ಯೇಂದ್ರನಲ್ಲಿ, ಪ್ರಶ್ರಿತೇ ವಿನೀತನಾಗಿರುವವನಲ್ಲಿ, ದಾನಶೀಲನಾಗಿರುವವರಲ್ಲಿ ಸದೈವ ನಿವಸಾಮ್ಯಹಂ. ಅಸುರರಲ್ಲಿ ನಾನು ನೆಲೆಗೊಂಡಿದ್ದೆ. ಅಸುರೇಶ್ವವಸಂ ಪೂರ್ವಂ
ಸತ್ಯಧರ್ಮ ನಿಬಂಧನಾತ್ ವಿಪರೀತಾನ್ ಸ್ತುತಾನ್ ದೃಷ್ಟ್ವಾ ತ್ವಯಿ ವಾತಮರೋಚಯಂ. ಅಸುರರು ಮೊದಲು ಸತ್ಯ ಧರ್ಮ ಇವುಗಳಿಗೆ ಕಟ್ಟು ಬಿದ್ದು ಜೀವನವನ್ನು ನಡೆಸ್ತಾ ಇದ್ರು. ಹೀಗಾಗಿ ನಾನು ಅವರಲ್ಲಿದ್ದೆ. ಈಗ ಅವರು ಉಲ್ಟಾ ತಿರುಗಿದ್ರು ಅವರನ್ನು ಬಿಟ್ಟು ಬರ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಈ ನಡುವೆ ನಮ್ಮ ದಿಲೀಪ ಪ್ರಶ್ನ ರತ್ನಾಕರರ ಒಂದು ಪ್ರಶ್ನೆ, ಇಂದ್ರನಿಗೆ ಲಕ್ಷ್ಮೀದೇವಿ ಬಂದಿದ್ದು ಅಂತ ಗೊತ್ತಾಗಲಿಲ್ವಾ ಅಂತ. ಗೊತ್ತಾಯಿತು. ಮತ್ತೆ ಪ್ರಶ್ನೆ ಏನು? ವಿಶೇಷ ಪ್ರಶ್ನ ಅಂತ. ಈಗ ವೇದದಲ್ಲಿ ಪುರಾಣಗಳಲ್ಲಿ ಆ ತರಹದ ಸ್ಟೈಲು, ಪ್ರಶ್ನೆಯ ಸ್ಟೈಲೇ ಹಾಗೆ. ಒಂದು ಪ್ರಶ್ನೆ ಇದೆ. ಅರ್ಜುನ ದೇವರು ವಿಶ್ವರೂಪವನ್ನು ತೋರಿಸಿ ಆದಮೇಲೆ ಆಖ್ಯಾಹಿ ಮೇಕೋ ಭವಾನುಗ್ರ ರೂಪ ಅಂದ. ನೀನು ಯಾರು ಅಂತ ಕೇಳಿದ. ಇದಕ್ಕಿಂತ ಹಿಂದೆ ಕೃಷ್ಣ ಅಂತ ಅವನು ಉಚ್ಚಾರ ಮಾಡಿದ್ದಾನೆ. ದೇವರೇ ನಿನ್ನ ವಿಶ್ವರೂಪವನ್ನು ತೋರು ಅಂತ ಹೇಳಿದ್ದಾನೆ. ಅದೇ ಆಖ್ಯಾಹಿಮೆ ಕೋಭವಾನ್ ಉಗ್ರ ರೂಪ, ನೀನು ಯಾರು ಅಂತ ಕೇಳ್ತಾನೆ. ಏನಿದು? ವಿಶೇಷವಾಗಿ ತಿಳ್ಕೊಳ್ಬೇಕು ನಿನ್ನ ಬಾಯಿಂದ ನಿನ್ನ ಗುಣಗಳ ಬಗ್ಗೆ ಅಂತ. ಹಾಗೆ ಇದು ಸಾಮಾನ್ಯವಾಗಿ ಲಕ್ಷ್ಮಿ ಅಂತ ತಿಳಿದಿದೆ. ನಿನ್ನ ವಿಶೇಷ ಗುಣಗಳನ್ನು ನಿನ್ನ ಬಾಯಿಂದಲೇ ತಿಳ್ಕೊಳ್ಬೇಕು ಅಂತನ್ನುವ ದೃಷ್ಟಿಯಿಂದ ನೀನು ಯಾರು ಅಂತ ಪ್ರಶ್ನೆ ಕೇಳಿದ್ದೇ ವಿನಃ ಅಜ್ಞಾನ ಇರಲಿಲ್ಲ. ಇದು ಶಾಸ್ತ್ರದ ಹಿನ್ನೆಲೆಯಲ್ಲಿ ಕೊಟ್ಟ ಉತ್ತರ. ಶಕ್ರಃ ಕಥಂ ವೃತ್ತೇಚು ದೈತ್ಯೇಚು ತ್ವಮವಾತ್ಸೀರ್ವರಾನನೆ ದೃಷ್ಟ್ವಾ ಚ ಕಿಮಿಹಾಗಾಸ್ತ್ವಂ ಹಿತ್ವಾ ದೈತೇಯ ದಾನವಾನ್. ಇಂದ್ರ ಕೇಳ್ತಾನೆ, ದೈತ್ಯರು ಹೇಗೆ ಇದ್ದಾಗ ನೀನು ಅವರಲ್ಲಿದ್ದೆ, ಏಕಾಗಿ ಅವರನ್ನು ಬಿಟ್ಟು ಬಂದೆ. ಶ್ರೀಹಿ ಸ್ವಧರ್ಮಮನುತಿಷ್ಠತ್ಸು ಧೈರ್ಯಾತ್ ಉದ್ವಾರಿತಾರಿಷು ಸ್ವರ್ಗಮಾರ್ಗಾಭಿರಾಮೇಷು ದೈತ್ಯೇಷು ಅಭಿರತಾಸ್ಮ್ಯಹಂ. ತಮ್ಮ ತಮ್ಮ ಧರ್ಮವನ್ನು ಅವರು ಕರ್ತವ್ಯವನ್ನು ಮಾಡ್ತಾ ಇದ್ರು. ಧೈರ್ಯದಿಂದ ಹಗೆಗಳನ್ನು ಎದುರಿಸ್ತಾ ಇದ್ರು. ಸ್ವರ್ಗದ ದಾರಿಯಲ್ಲಿ ಇದ್ರು. ಅಂತಹ ದೈತ್ಯರಲ್ಲಿ ನಾನು ಇದ್ದೆ. ದಾನಾಧ್ಯಯನ ಯಜ್ಞಾಢ್ಯಾ ದೈತ್ಯೇ ಗುರುದೈವತ ಪೂಜಕಾ ವಿಪ್ರಾಣಾಮತಿಥೀನಾಂಚ ತೇಷಾಂ ನಿತ್ಯಾನುವರ್ತಕಾ. ದಾನ, ಅಧ್ಯಯನ, ಯಜ್ಞ ಇವುಗಳಲ್ಲಿ ತೊಡಗಿದ್ರು. ಗುರುಗಳನ್ನು ದೇವತೆಗಳನ್ನು ಪೂಜಿಸುತ್ತಿದ್ರು. ಬ್ರಾಹ್ಮಣರನ್ನು ಅತಿಥಿಗಳನ್ನು ನಿರಂತರವೂ ಪೂಜಿಸ್ತಾ ಇದ್ರು. ಸುಸಮೃಷ್ಟ ಗೃಹಾಶ್ಚಾತನ್ ಜಿತಸ್ತ್ರೀಕಾ ಹುತಾಜ್ಞಯ ಗುರು ಶುಶ್ರೂಷವೋ ದಾಂತಾ ಬ್ರಹ್ಮಣ್ಯ ಸತ್ಯವಾದಿನಃ. ಮನೆಯನ್ನು ಚೆನ್ನಾಗಿ ಗುಡಿಸಿ ಚೊಕ್ಕಟವಾಗಿ ಇಟ್ಟಿದ್ರು. ಸುಸಮೃಷ್ಟ ಗೃಹಾ ಜಿತಸ್ತ್ರೀಕಾ, ಹೆಣ್ಣು ಮಕ್ಕಳನ್ನು ಗೆದ್ದಿದ್ರು ಪ್ರೀತಿಯಿಂದ ಅಂತ. ಹುತಾಜ್ಞಯ, ಚೆನ್ನಾಗಿ ಅಗ್ನಿಹೋತ್ರಗಳನ್ನು ಮಾಡ್ತಾ ಇದ್ರು. ಹಿರಿಯರನ್ನು ಸೇವಿಸ್ತಾ ಇದ್ರು. ಇಂದ್ರಿಯ ನಿಗ್ರಹವುಳ್ಳವರಾಗಿದ್ದರು. ವೇದದ ಬಗ್ಗೆ ಪ್ರೀತಿ ಇತ್ತು. ಬ್ರಹ್ಮಣ್ಯರಾಗಿದ್ದರು. ಸತ್ಯವನ್ನು ನುಡಿತಾ ಇದ್ರು. ಅಲ್ಲಿ ನಾನು ಇದ್ದೆ ಅವಾಗ. ಶ್ರದ್ಧದಾನಾಜಿತ ಕ್ರೋಧಾ ದಾನಶೀಲಾನಸೂಯವ ಭೃತಪುತ್ರಾ ಭೃತಾಮಾತ್ಯಾ ಭೃತದಾರಾಹ್ಯನೀರ್ಷವ. ಶ್ರದ್ಧೆ ಇಟ್ಟು ಕ್ರೋಧವನ್ನು ಗೆದ್ದು ತಮಗೆ ಬಂದದ್ದರಲ್ಲಿ ಸ್ವಲ್ಪವನ್ನು ದಾನ ಮಾಡ್ತಾ ಇದ್ರು. ಹೊಟ್ಟೆ ಕಿಚ್ಚು ಇರಲಿಲ್ಲ. ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರು. ಜೊತೆಗಿರುವವರನ್ನು ಚೆನ್ನಾಗಿ ನೋಡಿಕೊಂಡ್ರು. ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಂಡ್ರು. ಅನೀರ್ಷ್ಯವ, ಬೇರೊಬ್ಬರ ಉನ್ನತಿಯನ್ನ ಕುರಿತು ಅಸಹನೆ ಇರ್ತಿರಲಿಲ್ಲ. ಅದರಿಂದಾಗಿ ನಾನಲ್ಲಿ ಇದ್ದೆ. ನಾಮರ್ಷಣ ನ ಚಾನ್ಯೋನ್ಯಂ ಸ್ಪೃಹಯಂತಿ ಕದಾಚನ ನ ಚ ಜಾತೂಪತಪ್ಯಂತೆ ಧೀರಾ ಪರಸಮೃದ್ಧಿಭಿಃ. ಧೀರಾ ಪ್ರಜ್ಞಾವಂತರು
ಪರಸಮೃದ್ಧಿಭಿ, ಬೇರೆಯವರು ಎತ್ತರಕ್ಕೆ ಏರಿದರೆ ಯಾವತ್ತೂ ಕೂಡ ಸಂಕಟ ಪಡೋದಿಲ್ಲ. ಯಾಕೆಂದರೆ ಬೇರೆಯವರು ಎತ್ತರಕ್ಕೆ ಏರಿದಷ್ಟು ನಮಗೆ ಲಾಭ. ಕಾರಣ ಏನು ಅಂದರೆ ನಮ್ಮ ಸರ್ಕಲ್ಲು ಎಲಿವೇಟ್ ಆಗ್ತಾ ಇದ್ದ ಹಾಗೆ ನಾವು ಎಲಿವೇಟ್ ಆಗ್ತೇವೆ. ಹೀಗಾಗಿ ನಮ್ಮವ್ರು ಯಾರೊಬ್ಬರು ಎತ್ತರಕ್ಕೆ ಏರಿದ್ರೆ ಸಂತೋಷ ಪಡಬೇಕು. ಬಹಳ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ನಮ್ಮ ಬಂಧುಗಳು ನಮ್ಮವರೋ ಎತ್ತರಕ್ಕೆ ಏರದಿದ್ದರೆ ನಾವು ಮಾತ್ರ ಎತ್ತರಕ್ಕೆ ಏರ್ತಾ ಇದ್ರೆ ಅವರಿಗೆ ಸಂಕಟ ಆಗತ್ತೆ, ಆ ಸಂಕಟದಿಂದ ನಮಗೆ ಸಂತೋಷ ಆಗತ್ತೆ ಅಂತ ಭ್ರಮಿಸಿದ್ದಾರೆ ಎಲ್ಲ. ಧೀರಾಹ ಪ್ರಜ್ಞಾವಂತರು ಪರಸಮೃದ್ಧಿಭಿ, ಬೇರೆಯವರ ಸಂಪತ್ತಿನಿಂದ ನ ಜಾತು ಉಪತಪ್ಯಂತೆ, ಸಂಕಟಗೊಳ್ಳುವುದಿಲ್ಲ. ಯಾಕೆ ಅಂದರೆ ಬೇರೆಯವರು ಎತ್ತರಕ್ಕೆ ಏರಿದಷ್ಟು ನಮಗೆ ಲಾಭ. ಯಾಕೆ ಗೊತ್ತಾ? ಅವರ ಅನುಭವದ ಲಾಭ, ಅವರ ಜ್ಞಾನದ ಲಾಭ. ಒಬ್ಬ ಎತ್ತರಕ್ಕೆ ಏರಿದ ಅಂತಂದ್ರೆ ಅವನು ಏರಿದ ಬಗೆಯನ್ನು ನೋಡಿ ಮೆಚ್ಚಬೇಕು, ಅದರಲ್ಲಿ ಇರುವ ಒಳ್ಳೆಯ ಪಾಠವನ್ನು ಸ್ವೀಕಾರ ಮಾಡಬೇಕು, ಅವರ ಅನುಭವವನ್ನು ನಾವು ಕೇಳಬೇಕು. ಯಾಕೆ ಎತ್ತರಕ್ಕೆ ನಾವು ಎತ್ತರಕ್ಕೆ ಏರ್ಬಿಡ್ತೇವೆ? ಹೀಗಾಗಿ ನಮ್ಮ ಸರ್ಕಲ್ ನಾವೇನು ಅಂದ್ಕೊಂಡಿದ್ದೇವೆ ಇವತ್ತು, ನಾವು ಮಾತ್ರ ಎತ್ತರಕ್ಕೆ ಏರಬೇಕು, ಅದಕ್ಕೆ ಬೇರೆಯವರನ್ನು ಆಶ್ರಯಿಸಬೇಕು, ನಮ್ಮವರನ್ನು ಕೆಳಗಡೆ ಹಾಕಬೇಕು ಅಂತ. ಇವತ್ತು ನಮ್ಮಲ್ಲಿ ಆಗ್ತಾ ಇರೋದು ಅದಲ್ಲ. ಅದು ಹಾಗೆ ಯಾವತ್ತೂ ಆಗಲ್ಲ, ಹಾಗೆ ಯಾವತ್ತೂ ಆಗಲ್ಲ. ನಮ್ಮ ಸುತ್ತಮುತ್ತಲವರು ಬೆಳೀತಾ ಇದ್ರೆ ಬೆಳಿಲಿಕ್ಕೆ ಅವಕಾಶ ಕೊಡಬೇಕು. ಕಾರಣ ಏನು ಅಂದರೆ ಆ ಜ್ಞಾನ ಇದೆಯಲ್ಲ, ಅವನು ಎತ್ತರಕ್ಕೆ ಏರ್ತಾ ಇದ್ದಾಗ ಅವನ ನಡೆ ಹೇಗಿತ್ತು, ದೇವರ ಅನುಗ್ರಹ ಅಲ್ಲಿ ಹೇಗಿತ್ತು ಅನ್ನೋದನ್ನು ಯೋಚನೆ ಮಾಡಬೇಕು. ಅವನ ಯುನೀಕ್ ಆದ ಎಕ್ಸ್ಪೀರಿಯನ್ಸ್, ಅವನ ಅನುಭವ, ಅದರ ಮುಖ್ಯಾಂಶಗಳನ್ನು ಗ್ರಹಣ ಮಾಡಬೇಕು. ನಮ್ಮ ಪರಿಸರದಲ್ಲಿ ಅದು ಹೇಗೆ ಇದೆ ಅಂತ ಯೋಚನೆ ಮಾಡಬೇಕು. ಅದಕ್ಕಾಗಿ ಲಕ್ಷ್ಮೀದೇವಿ ಹೇಳಿದ್ಲು, ಧೀರಾಹ ಪ್ರಜ್ಞಾವಂತರು ಪರಸಮೃದ್ಧಿಭಿ, ಬೇರೆಯವರ ಏಳಿಗೆಗಳಿಂದ ನ ಜಾತು ಉಪತಪ್ಯಂತೆ, ಯಾವತ್ತೂ ಸಂಕಟ ಪಡುವುದಿಲ್ಲ. ಬಹಳ ಮುಖ್ಯವಾದದ್ದು. ಅವರು ಪಡ್ತಾ ಇರಲಿಲ್ಲ, ಅದಕ್ಕೆ ನಾನಲ್ಲಿದ್ದೆ. ಲಕ್ಷ್ಮೀದೇವಿ ಅಂದರೆ ನಾವಿವತ್ತು ಕರೆನ್ಸಿ ಚೆನ್ನಾಗಿದ್ರೆ ಓ ಲಕ್ಷ್ಮೀ ಅನುಗ್ರಹ ಅಂತ ಅದನ್ನು ಇಟ್ಕೊಂಡು ಒಬ್ಬ ಸ್ವಾಮಿ ಇದ್ದಾನೆ, ಪರಮ ಮೂರ್ಖ. ಅವನು ಯಾರಿಂದ ಏನಾಗಿದೆ ಸಮಸ್ಯೆ ಅಂತಂದರೆ, ನಮ್ಮಲ್ಲಿ ಯಾರು ದಡ್ರಿದ್ದಾರೆ ಅವರು ಲೈಮ್ಲೈಟಲ್ಲಿ ಇರ್ತಾರೆ. ಅವರ ಆಚರಣೆಗಳನ್ನು ನೋಡಿಕೊಂಡು ನಾಸ್ತಿಕರೋ ವಿಚಾರವಾದಿಗಳೋ ಬುದ್ಧಿಲದ್ದಿ ಜೀವಿಗಳೋ ಮಾತಾಡ್ತಾ ಇರ್ತಾರೆ. ಅವನೊಬ್ಬ ಬಬಲೇಶ್ವರ ಸ್ವಾಮಿ ಅಂತ ಇದ್ದಾನೆ, ಅವನು ಮೈಕ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ. ಅವನು ಹೇಳ್ತಾನೆ, ವಿದೇಶದಲ್ಲಿ ಲಕ್ಷ್ಮೀ ಪೂಜೆಯೇ ಮಾಡೋದಿಲ್ಲ, ಅವ್ರು ಹೇಗೆ ಉದ್ಧಾರ ಆದರು ಅಂತ. ನಾವು ಲಕ್ಷ್ಮೀ ಪೂಜೆ ಮಾಡೋದು ಸಾತ್ವಿಕ ಸಂಪತ್ತು ಬರಲಿ ಅಂತ, ಆ ಸಂಪತ್ತು ಯೋಗ್ಯವಾಗಿರಲಿ ಅಂತ. ಅವರಲ್ಲಿ ಈಗಲೂ ಅದಿಲ್ಲ, ಕರೆನ್ಸಿ ಮಾತ್ರ ಇದೆ ಅನ್ನೋದು ಅವನು ಗೊತ್ತಾಗೋ ಬಗ್ಗೆ ಹೇಗೆ, ಯಾರು ಹೇಳಬೇಕು? ನಾವು ಬಿಡಿ, ಪರಮ ಪೆದ್ದುತನ ನಾವು ಮಾಡೋದು. ದೇವರ ಪೂಜೆ ಅಂತ ಹೇಳಿ ಕಾಯಿನ್ ಇಟ್ಟು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಆ ಕಾಯಿನ್ನಲ್ಲಿ ಯಾರೋ ರಾಜನದ್ದು, ಯಾವುದೋ ದೇಶದ್ದು ಯಾವುದೋ ಇದೆಲ್ಲ ಇದಿರುತ್ತೆ. ಆ ನಿಜಗುಣ ಸ್ವಾಮಿ ಯಾವುದೋ ಪ್ಲಸ್ ಮಾರ್ಕು ಎಲ್ಲ ಏನೇನೋ ಇರುತ್ತೆ, ಅದನ್ನ ಇಟ್ಕೊಂಡೆಲ್ಲ ಪೂಜೆ ಮಾಡಿಬಿಡ್ತೀವಿ. ನಮಗೆ ಪ್ರಜ್ಞೆನೇ ಇಲ್ಲ. ಸರಸ್ವತಿ ಪೂಜೆ ಅಂತೀವಿ, ಯಾರ್ಯಾರೋ ಬರೆದಿದ್ದ ಪುಸ್ತಕ ಎಲ್ಲ ಇಟ್ಕೊಂಡು ಪೂಜೆ ಮಾಡಿಬಿಡ್ತೀವಿ. ಅದು ವೇದವ್ಯಾಸ ಪೂಜೆ ಎನ್ನುವ ಎಚ್ಚರವೂ ನಮಗಿಲ್ಲ. ಇಂಥ ಮುಟ್ಟಾಳ್ರಿದ್ದಾಗ ಅಂತಹ ಪೆದ್ದುಗಳು, ಅಂತಹ ದುಷ್ಟರು ಈ ತರಹದ ಆಕ್ಷೇಪ ಮಾಡ್ತಾರೆ.
ನೀವು ಅದನ್ನು ಹೌದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಿಟ್ಟು ಬೇರೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಅದರಿಂದ ಲಕ್ಷ್ಮೀದೇವಿ ಬರಬೇಕು ಅಂದರೆ ಈ ಗುಣಗಳಿದ್ರೆ ಆಯಿತು, ಅದು ಲಕ್ಷ್ಮೀ ಪೂಜೆ. ಲಕ್ಷ್ಮೀ ಪ್ರತೀಕವನ್ನು ಒಂದು ಪೂಜೆ ಮಾಡೋದಿದ್ದೇ ಇದೆ, ಇದೆಲ್ಲ ಬರಲಿ ಅಂತ. ಇವಾಗ ದೇವರ ಪೂಜೆ ಮಾಡುವಾಗ ಅಹಿಂಸಾ ಪ್ರಥಮಂ ಪುಷ್ಪಂ, ಹೂವು ಅಂದರೆ ಏನು? ಅಹಿಂಸೆ, ಯಾರಿಗೂ ಹಿಂಸೆ ಮಾಡದೇ ಇರೋದು ಮೊದಲನೆಯ ಪುಷ್ಪ. ಪುಷ್ಪಂ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಅನ್ನೋದೊಂದು ಪುಷ್ಪ, ಅದು ಭಾವನಾತ್ಮಕ. ಅದಕ್ಕೆ ಪ್ರತೀಕ, ಆ ಒಳಗಡೆ ಇರುವ ಗುಣದ ಪ್ರತೀಕ ಈ ಹೊರಗಡೆಯ ಹೂವು. ಇದನ್ನ ಅರ್ಪಿಸ್ತೇವೆ ಅಂದರೆ ಇಡೀ ದಿವಸದಲ್ಲಿ ನಾವು ಮಾಡುವ ಅಹಿಂಸೆ ದೇವರ ಪೂಜೆ ಎನ್ನುವ ಪ್ರಜ್ಞೆ ಅದು. ಅದರಿಂದ ಲಕ್ಷ್ಮೀ ಇರಬೇಕು ಅಂತಂದರೆ ಈ ಗುಣಗಳಿರಬೇಕು. ಈ ಗುಣಗಳಿದ್ರೆ ಲಕ್ಷ್ಮಿ ತಾನಾಗಿ ಇರ್ತಾಳೆ. ಅದರಲ್ಲಿ ದಾತಾರ ಸಂಗ್ರಹೀತಾರ ಕಾರ್ಯಕಾರಣವೇದಿನಃ ಮಹಾಪ್ರಸಾದಾರುಜವೋ ದೃಢಭಕ್ತ ಜಿತೇಂದ್ರಿಯಾ. ತನಗೆ ಬಂದದ್ದರಲ್ಲಿ ಸ್ವಲ್ಪವನ್ನು ದಾನ ಮಾಡುವವ, ಯೋಗ್ಯವಾಗಿ ಗುಣ ಮೊದಲಾದವುಗಳನ್ನು ಸಂಗ್ರಹ ಮಾಡುವವ, ಕಾರ್ಯ ಯಾವುದು ಕಾರಣ ಯಾವುದು ಎನ್ನುವುದನ್ನು ತಿಳಿದವ, ಕಾಸ್ ಅಂಡ್ ಎಫೆಕ್ಟ್ ಅದನ್ನು ತಿಳ್ಕೊಳ್ಳಬೇಕಂತೆ. ಮಹಾಪ್ರಸಾದಾಹ, ಶಾಂತವಾಗಿರಬೇಕು ಮನಸ್ಸು. ರುಜವಃ, ನೇರವಾದ ನಡೆ ಇರಬೇಕು. ದೃಢಭಕ್ತರಾಗಿರಬೇಕು. ಇಂದ್ರಿಯ ನಿಗ್ರಹ ಇರಬೇಕು. ಜಿತೇಂದ್ರಿಯಾ ಸಂತುಷ್ಟ ಭೃತ್ಯ ಸಚಿವಾ ಕೃತಜ್ಞ ಪ್ರಿಯವಾದಿನಃ ಯಥಾರ್ಥಮಾನಾರ್ಥಕರಾ ಹ್ರೀನಿಷೇಧ ಜಿತೇಂದ್ರಿಯಾ. ಸಂತುಷ್ಟ ಭೃತ್ಯ ಸಚಿವಾ, ನಮ್ಮಲ್ಲಿ ಕೆಲಸ ಮಾಡುವವರಿಗೆ ಕಾಲಕಾಲಕ್ಕೆ ಸರಿಯಾದ ಸಂಬಳ ಕೊಡಬೇಕು. ನಮ್ಮ ಕಾರ್ಯವನ್ನು ತೋರಿಸುವವರಿಗೆ ಗೌರವ ಕೊಡಬೇಕು. ಬೇರೊಬ್ಬರ ಗುಟ್ಟಿನಲ್ಲಿ ಮಾಡಿದ ಒಳ್ಳೆಯ ಕೆಲಸವನ್ನು ಗುರುತಿಸುವ ಶಕ್ತಿ ಇರಬೇಕು. ಯಾರೋ ಒಬ್ಬರು ನಮಗೆ ಉಪಕಾರ ಮಾಡ್ತಾರೆ, ಅದನ್ನು ಪಕ್ಕ ಗುರುತಿಸುವಂತಹ ಸಾಮರ್ಥ್ಯ ಇರಬೇಕು. ಈಗ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತಾರಲ್ಲ, ಅದು ಗೊತ್ತಿರಬೇಕು ಅಂತ ತಾನೆ. ಯಾರು ಏನು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಗೊತ್ತಿರಬೇಕು. ಹ್ರೀನಿಷೇಧಾ ಕೃತಜ್ಞಾ, ಕೃತಂ ಜಾನಾತಿ, ಮಾಡಿದ್ದನ್ನು ತಿಳಿಯುವವರು. ಗ್ರೇಟ್ಫುಲ್ ಅಂತನೂ ಅರ್ಥ ಆಗತ್ತೆ. ಇನ್ನು ಪ್ರಿಯವಾದಿನಃ, ಪ್ರಿಯವಾದದ್ದನ್ನು ನುಡಿಯಬೇಕು. ಯಥಾರ್ಥಮಾನಾರ್ಥಕರಾ, ಯಾರಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟು ಗೌರವ ಕೊಡಬೇಕು. ಹ್ರೀನಿಷೇಧಾ, ಕೆಟ್ಟ ಕೆಲಸ ಮಾಡಲಿಕ್ಕೆ ನಾಚಬೇಕು. ನಿತ್ಯಂ ಪರ್ವ ಸುಸುಸ್ನಾತಾ ಸುನುಲಿಪ್ತಾ ಸ್ವಲಂಕೃತಾ ಉಪವಾಸ ತಪಶೀಲಾ ವ್ರತಿನೋ ಬ್ರಹ್ಮವಾದಿನಃ. ಕಾಲ ಕಾಲಕ್ಕೆ ಚೆನ್ನಾಗಿ ಸ್ನಾನಾದಿಗಳನ್ನು ಮಾಡಬೇಕು. ಮೈಯಿಂದ ವಾಸನೆ ಬರಬಾರದು. ಒಳ್ಳೆ ಅಲಂಕಾರ ಮಾಡಿಕೊಂಡಿರಬೇಕು. ಅಂದರೆ ನೋಡಿದಾಗ ಅದು ವಿಕಾರ ಅಂತ ಅನ್ನಿಸಬಾರದು. ಆ ತರಹದ ಅಪಿಯರೆನ್ಸ್ ಚೆನ್ನಾಗಿರಬೇಕು ಅಂತ ಅರ್ಥ. ಸ್ವಲಂಕಾರ ಅಂದರೆ ಸಿಕ್ಕಿದ ಆಭರಣಗಳನ್ನೆಲ್ಲ ಮೈ ಮೇಲೆ ಹೇರಿಕೊಳ್ಳೋದು ಅಂತ ಅರ್ಥ ಅಲ್ಲ. ಅಪಿಯರೆನ್ಸು ಹಿತವಾಗಿ ಇರಬೇಕು. ಉಪವಾಸ ತಪಶೀಲಾ, ಉಪವಾಸ ತಪಸ್ಸನ್ನು ಮಾಡಬೇಕು. ವ್ರತಿನಃ, ಒಳ್ಳೆಯ ವ್ರತಗಳನ್ನು, ದಯೆ ಮೊದಲಾದ ವ್ರತಗಳನ್ನು ಹೊಂದಬೇಕು. ವೇದವನ್ನು ನುಡಿಯಬೇಕು. ಬ್ರಹ್ಮವಾದಿನಃ ನೈತಾನ್ ಅಭ್ಯುದಯಾತ್ ಸೂರ್ಯೋ ನ ಚಾಪ್ಯಾಸನ್ ಪ್ರಗೇತಯಾ ರಾತ್ರೌ ದಧಿತ ಸಕ್ತುಂಶ್ಚ ನಿತ್ಯಮೇವ ವ್ಯಸರ್ಜಯನ್. ನಾನು ಇವ್ರ ಜೊತೆ ಇರಲ್ಲ. ಯಾರ ಜೊತೆ? ಸೂರ್ಯೋದಯ ಆದ ಮೇಲೂ ಮಲಗಿರುವವರ ಹತ್ತಿರ ನಾನು ಹೋಗಲ್ಲ ಅಂತಾಳೆ. ನೈತಾನ್ ಅಭ್ಯುದಯಾತ್ ಸೂರ್ಯ ನ ಚಾಪ್ಯಾಸನ್ ಪ್ರಗೇಶಯಾ. ಒಂದು ಕಾಲದಲ್ಲಿ ಈ ರಾಕ್ಷಸರೆಲ್ಲ ಬೆಳಗ್ಗೆ ಬೇಗ ಏಳ್ತಾ ಇದ್ರು. ಪ್ರಗೆ ಅಥವಾ
ಪ್ರಗೆ ಅಂತಂದರೆ ಬೆಳಗ್ಗೆ ಮಲಗತಾ ಇರಲಿಲ್ಲ, ಎದ್ದು ಬಿಡಬೇಕು ಬೇಗ. ನೈತ ನ ಚಾಪ್ಯಾಸನ್ ಪ್ರಗೇತಯಾ, ಇದೆಲ್ಲ ಸದಾಚಾರ ಅಂತ ಹೇಳಿದ್ರೆ. ರಾತ್ರೌ ದಧಿ ಚಸಕ್ತೂನ್ಶ್ಚ, ರಾತ್ರಿಯಲ್ಲಿ ಹಿಟ್ಟನ್ನು ತಿಂತಾ ಇರಲಿಲ್ಲ. ಆಮೇಲೆ ದಧಿ ಮೊಸರು ಅದನ್ನು ತಿಂತಾ ಇರಲಿಲ್ಲ. ಕಾಲ್ಯಂ ಘೃತಂ ಚಾನ್ವವೇಕ್ಷ ಪ್ರಯತಾ ಬ್ರಹ್ಮವಾದಿನಃ ಮಂಗಲಾನ್ಯಪಿ ಚಾಪಶ್ಯನ್ ಬ್ರಾಹ್ಮಣಾಂಶ್ಚಾಪ್ಯ ಪೂಜಯನ್. ಆಮೇಲೆ ತುಪ್ಪ ಮೊದಲಾದವುಗಳನ್ನು ಯಥಾಯೋಗ್ಯವಾಗಿ ಬಳಸ್ತಾ ಇದ್ರು, ಮಂಗಲ ಪದಾರ್ಥಗಳನ್ನು ನೋಡ್ತಾ ಇದ್ರು, ಜ್ಞಾನಿಗಳನ್ನು ಉಪಸತ್ತಿ ಮಾಡ್ತಾ ಇದ್ರು. ಸದಾ ಹಿ ದದತೆ ದಾನಂ ಸದಾನ ಪ್ರತ್ಯಗೃಹ್ಣತಾ ಅರ್ಧಂಚ ರಾತ್ರ್ಯಾಸ್ವಪತಾಂ ದಿವಾಚಾಸ್ವಪತಾಂ ತಥಾ. ದಾನ ಮಾಡ್ತಾ ಇದ್ರು, ಯಾವಾಗಲೂ ತಗೊಳ್ತಾ ಇರಲಿಲ್ಲ. ಅರ್ಧರಾತ್ರಿ ಮಲಗೋರು, ರಾತ್ರಿಯ ಒಂದು ಭಾಗ 9 ಗಂಟೆ ಮೇಲೆ ಮಲಗೋದಿಟ್ಕೋಬೇಕು. ಕೆಲವರು 7 ಗಂಟೆಗೆ ನಿದ್ರೆ ಮಾಡ್ತಾರೆ. ತೀರಾ ಸುಸ್ತಾದಾಗ ಇಲ್ಲ, ಸಾಮಾನ್ಯವಾಗಿ ಡೈಲಿ ರೊಟೀನು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಮಲಗಿದ್ರೆ ಒಳ್ಳೆಯದು. ಅದನ್ನ ಹೇಳಿದ್ದವರು. ಅರ್ಧಂಚ ರಾತ್ರ್ಯಾ ಸ್ವಪತಾಂ ದಿವಾಚ ಅಸ್ವಪತಾಂ ತಥಾ, ಬೆಳಗ್ಗೆ ಮಲ್ಕೊಂಡಿರಬಾರದು. ಕೃಪಣಾನಾಥ ವೃದ್ಧಾನಾಂ ದುರ್ಬಲಾತುರಯೋಚಿತಾಂ ಸತಾಂಚ ಸಂವಿಭಜ್ಯಾನ್ನಂ ನಿತ್ಯಮೇವಾನುಮೋದತಾಂ. ಸದಾಚಾರ ಯಾವುದು? ಬಹಳ ಹಸಿದವರು, ಕಂಗೆಟ್ಟವರು, ಅನಾಥರು, ಮುದುಕರು, ದುರ್ಬಲರು, ರೋಗಿಷ್ಠರು, ಹೆಣ್ಣು ಮಕ್ಕಳು, ಸಜ್ಜನರು, ಇವರಿಗೆಲ್ಲರಿಗೂ ಮೊದಲು ಅನ್ನವನ್ನು ಕೊಟ್ಟು ಆಮೇಲೆ ಉಣ್ಣುವವರು. ಮೊದಲು ಹಾಗೆ ಮಾಡ್ತಾ ಇದ್ರು, ಅದಕ್ಕೆ ನಾನಿದ್ದೆ. ಈಗ ಮಾಡ್ತಾ ಇಲ್ಲ, ಅದರಿಂದಾಗಿ ನಾನಿಲ್ಲ. ಕಾಲೋ ಯಾತ ಸುಖೇನೈವ ಧರ್ಮ ಮಾರ್ಗೇ ಚ ವರ್ತತಾಂ. ಹೀಗೆ ಸುಖವಾಗಿ ಕಾಲ ಹೋಯ್ತು. ಕಾಲೋ ಯಾತ ಸುಖೇನೈವ ವಿಷಣ್ಣಂ ತ್ರಸ್ತ್ರಮುದ್ವಿಗ್ನಂ ಭಯಾರ್ಥಂ ವ್ಯಾಧಿ ಪೀಡಿತಂ ಹೃತಸ್ವಂ ವ್ಯಸನಾರ್ಥಂಚ ನಿತ್ಯಮಾಶ್ವಾಸಯಂತಿಯೇ. ಯಾರು ವಿಷಾದಕ್ಕೊಳಗಾಗಿರ್ತಾನೆ, ಯಾರು ಭಯಗೊಂಡಿರ್ತಾನೆ, ಯಾರು ಉದ್ವಿಗ್ನನಾಗಿರ್ತಾನೆ, ಯಾರು ರೋಗ ಪೀಡಿತನಾಗಿರ್ತಾನೆ, ಯಾರು ಸಂಪತ್ತನ್ನು ಕಳ್ಕೊಂಡಿರ್ತಾನೆ, ಯಾರು ಕಷ್ಟದಲ್ಲಿರ್ತಾನೆ, ಅವನಿಗೆ ಸಮಾಧಾನವನ್ನು ಮಾಡಬೇಕು. ಅದು ಧರ್ಮ. ಇದನ್ನ ಯಾರು ಮಾಡ್ತಾರೆ ಅವ್ರ ಜೊತೆಗೆ ನಾನಿರ್ತೇನೆ. ಅದ್ರ ಬದಲು ಕತಿಗೊಂಡವನನ್ನು ಇನ್ನಷ್ಟು ಮಾತಿನ ಬಾಣದಿಂದ ಚುಚ್ಚಿ ಕೆಳಗಡೆ ಬೀಳಿಸೋದು, ಭಯಗೊಂಡವನನ್ನು ಇನ್ನಷ್ಟು ಹೆದರಿಸುವುದು, ವ್ಯಾಧಿ ಪೀಡಿತನನ್ನು ಇನ್ನಷ್ಟು ಚುಚ್ಚುವುದು, ಹೃತಸ್ವಂ ದುಡ್ಡು ಕಳ್ಕೊಂಡವನನ್ನು ಗೇಲಿ ಮಾಡೋದು, ಕಷ್ಟದಲ್ಲಿ ಇರುವವರನ್ನ ತಿರಸ್ಕರಿಸೋದು, ಇವುಗಳನ್ನು ಮಾಡಬಾರದು. ಧರ್ಮಮೇವಾನುವರ್ತಂತೆ ನಾಸೂಯಂತಿ ಪರಸ್ಪರಂ ಅನುಕೂಲಾಶ್ಚ ಕಾರ್ಯೇಷು ಗುರುವೃದ್ಧೋಪಸೇವಿನಃ. ಧರ್ಮದಲ್ಲಿ ತೊಡಗಿರಬೇಕು. ಧರ್ಮ ಅಂತಂದರೆ ಯಾರಿಗೂ ತೊಂದರೆಯಾಗದ ನಡೆ, ಕರ್ತವ್ಯದ ನಡೆ. ನಾಸೂಯಂತಿ ಪರಸ್ಪರಂ, ತಮಗೆ ಆಗದೇ ಹೋದರೂ ಗುಣಗಳ ಬಗ್ಗೆ ಮತ್ಸರ ಇರಬಾರದು. ಬೇರೆಯವರ ಕಾರ್ಯಕ್ಕೆ ಅನುಕೂಲರಾಗಿ ಇರಬೇಕು. ಗುರುವೃದ್ಧರನ್ನ ಸೇವಿಸಬೇಕು. ಗುರುದೇವಾತಿಥಿಶ್ಚೈವ ಯಥಾವತ್ತೇಭ್ಯ ಪೂಜಯನ್ ಅವಶೇಷಾಣಿ ಚಾಶ್ನಂತಿ ನಿತ್ಯಂ ಸತ್ಯಪಥೋದ್ಯತಾ. ಮೊದಲು ಗುರುಗಳಿಗೆ, ದೇವತೆಗಳಿಗೆ, ಅತಿಥಿಗಳಿಗೆ ಪೂಜಿಸಿ, ಅವರನ್ನು ಪೂಜಿಸಿ ಉಳಿದದ್ದನ್ನು ಉಣ್ಣಬೇಕು. ಅವಶೇಷಾಣಿ ಚಾಶ್ನಂತಿ ನೈಕೆ ಶಶ್ನಂತಿ ಸಂಪನ್ನಂ ನ ಗಚ್ಚಂತಿ ಪರಸ್ತ್ರಿಯಂ ಸರ್ವಭೂತೇಷು ವರ್ತಂತೆ ಯಥಾತ್ಮನಿ ದಯಾಂ ಪ್ರತಿ. ಚೆನ್ನಾಗಿರುವ ಊಟವನ್ನು ಒಬ್ಬರೇ ತಿನ್ನುವುದು ಮಾಡಬಾರದು.
ಪರಸ್ತ್ರೀ ಸಂಪರ್ಕವನ್ನು ಮಾಡಬಾರದು. ಎಲ್ಲ ಜೀವರಲ್ಲಿ ದಯೆಯನ್ನು ತಾಳಬೇಕು. ನೈವಾಕಾಶೇ ನ ಪಶುಷು ನಾಯೋ ನೋ ನ ಚ ಪರ್ವತು ಇಂದ್ರಿಯಸ್ಯ ವಿಸರ್ಗಂತೆ ರೋಚಯಂತಿ ಕದಾಚನ. ಆಕಾಶದಲ್ಲಿ, ಪಶುವಿನಲ್ಲಿ, ಯೋನಿ ಎಲ್ಲದಲ್ಲಿ, ಪರ್ವಸು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸಂಪರ್ಕವನ್ನು ಮಾಡಬಾರದು, ರೇತಪಾತವನ್ನು ಮಾಡಬಾರದು. ನಿತ್ಯಂ ದಾನಂ ತಥಾ ದಾಕ್ಷ್ಯಂ ಆರ್ಜವಂ ಚೈವ ನಿತ್ಯದ ಉತ್ಸಾಹಶ್ಚಾನಹಂಕಾರ ಪರಮಂ ಸೌಹೃದಂ ಕ್ಷಮಾ. ನಿತ್ಯವೂ ದಾನ ಮಾಡಬೇಕು, ಸ್ವಲ್ಪವಾದರೂ. ಇದು ನಿತ್ಯದಾನ ಅಂದರೆ ಅವಾಗ ಬೇರೆ ಥರ ಇತ್ತು ಬಿಡಿ, ಈಗ ಬೇರೆ ತರಹ. ಆದರೆ ದಾನ ಅಷ್ಟೇ ಮುಖ್ಯ. ಉತ್ಸಾಹ ಇರಬೇಕು. ನಾನೊಬ್ಬನೇ ಅಂತ ಇರಬಾರದು, ಪ್ರೀತಿ ಇರಬೇಕು, ಕ್ಷಮೆ ಇರಬೇಕು. ಸತ್ಯಂ ದಾನಂ ತಪಶ್ಚೌಚಂ ಕಾರುಣ್ಯಂ ವಾಗನಿಷ್ಠುರ ಮಿತ್ರೇಷು ಚಾನಭಿದ್ರೋಹ ಸರ್ವಂ ತೇಷ್ವಭವತ್ ಪ್ರಭೋ. ಸತ್ಯ, ದಾನ, ತಪಸ್ಸು, ಶೌಚ ಅಂತಂದರೆ ಶುಚಿತ್ವ, ಕಾರುಣ್ಯ, ಮಿದುವಾದ ಮಾತು, ಮಿತ್ರರಲ್ಲಿ ದ್ರೋಹ ಮಾಡದೇ ಇರೋದು ಎಲ್ಲವೂ ಒಂದು ಕಾಲದಲ್ಲಿ ಅವರಲ್ಲಿತ್ತು. ನಿದ್ರಾ ತಂದ್ರೀಹ ಸಂಪ್ರೀತಿ ಅಸೂಯಾಚಾನವೇಕ್ಷಿತ ಅರತಿಶ್ಚ ವಿಷಾದಶ್ಚ ನ ಸ್ಪೃಹಾ ಚ ವಿಶಂತಿತಾನ್. ಆಮೇಲೆ ಕ್ರಮೇಣ ನಿದ್ರೆ ಜಾಸ್ತಿ ಆಯಿತು, ಔದಾಸೀನ್ಯ ತಂದ್ರಿ ಜಾಸ್ತಿ ಆಯಿತು, ತೃಪ್ತಿ ಇರಲಿಲ್ಲ ಅವರಿಗೆ, ಅಸಂಪ್ರೀತಿ ಅಸೂಯೆ ಬಂತು, ಒಳ್ಳೆಯ ಗುಣಗಳನ್ನು ನೋಡದೇ ಇರುವಂತಹದ್ದು ಬಂತು, ಅರತಿಶ್ಚ ಪ್ರೀತಿ ಮಾಡದೇ ಇರೋದು, ವಿಷಾದ, ಇವುಗಳೆಲ್ಲ ಅವರನ್ನು ಪ್ರವೇಶ ಮಾಡಿತು. ಸಾಹಮೇವಂ ಗುಣೇಶ್ವೇಷು ದಾನವೇಶ್ವಸಂಪುರ ಪ್ರಜಾತರ್ಗಮುಪಾದಾಯ ನೈವಂ ಗುಣ ವಿಪರ್ಯಯೇ. ದಾನವರೆಲ್ಲ ಈ ರೀತಿ ಆದಾಗ ನಾನು ಜಾಗ ಖಾಲಿ ಮಾಡಬೇಕಾಯಿತು. ತತಃಕಾಲ ವಿಪರ್ಯಾತೆ ತೇತಾಂ ಗುಣ ವಿಪರ್ಯಯಾತ್ ಅಪಶ್ಯಂ ವಿಗತಂ ಧರ್ಮಂ ಕಾಮಕ್ರೋಧವಶಾತ್ಮನಾಂ. ಯಾಕೆಂದರೆ ಕಾಮ, ಕ್ರೋಧ ಇವುಗಳಿಗೆ ಅವರು ಒಳಗಾದರು. ಸದಾ ಸತಾಂ ವೈ ವೃದ್ಧಾನಾಂ ಸಭ್ಯ ಕಥಯತಾಂ ಕಥಾ ಪ್ರಾಹಸನ್ ಅಭ್ಯಸೂಯನಶ್ಚ ಸರ್ವವೃದ್ಧಾನ್ ಗುರೂನ್ ಪರಾನ್. ಒಳ್ಳೆಯ ಕಥೆಯನ್ನು ಹೇಳುವಾಗ, ಪುರಾಣದ ಇತಿಹಾಸದ ಕಥೆಯನ್ನು ಹೇಳುವಾಗ ಪ್ರಾಹಸನ್ ನಕ್ರು ಅವರು. ದೇವರ ಕಥೆಯನ್ನು ಹೇಳುವಾಗ ಅಭ್ಯಸೂಯನ್, ದೇವರ ಬಗೆಗೇನೆ ಅಸೂಯೆಯನ್ನು ತಾಳಿದರು. ಯೂನಸ್ಸಹ ತಮಾತೀನಾನ್ ವೃದ್ಧಾನಭಿಗತಾಂತತಃ ನಾಭ್ಯುತ್ಥಾನಾಭಿವಾದಾಭ್ಯಾಂ ಯಥಾ ಪೂರ್ವಮಪೂಜಯನ್. ವೃದ್ಧರಿಗೆ ಅನುಕೂಲವಾಗಿ ನಡೆಯಲಿಲ್ಲ. ವರ್ತಯತ್ಯೇವ ಪಿತರಿ ಪುತ್ರ ಪ್ರಾಭವತಾತ್ಮನ ಅಮಿತ್ರಭೃತ್ಯತಾಂ ಪ್ರಾಪ್ಯ ಖ್ಯಾಪಯಂತೇನ ಪತ್ರಪಾಹ. ಆಮೇಲೆ ತಂದೆಯಲ್ಲಿ ಮಗನಾದವನು ಹೇಗೆ ಇರಬೇಕೋ ಹಾಗಿರ್ತಿರಲಿಲ್ಲ. ಅಮಿತ್ರ ಭೃತ್ಯತಾಂ ಪ್ರಾಪ್ಯ, ನಮಗೆ ಶತ್ರುವಾದವರಲ್ಲಿ ಸಂಬಳಕ್ಕಾಗಿ ಶತ್ರುವಾದವರ ಜೊತೆಗೂ ಹೋಗಿ ಕೂತು ತಮ್ಮನ್ನು ತಾವು ಹೇಳಿಕೊಳ್ತಾ ಇದ್ರು. ಅನಪತ್ರಪಾಹ, ನಾಚಿಕೆ ಇಲ್ಲದವರಾದರು. ಕರ್ಮದಲ್ಲಿ ಧರ್ಮ ದೂರವಾಯಿತು. ಮಾಡಬಾರದ ಕೆಲಸಗಳನ್ನು ಮಾಡಿದರು, ಅದರಿಂದ ಬಹಳ ಹಣವನ್ನು ಪಡೆದರು. ಮಹತಃ ಪ್ರಾಪ್ನುವಂತ್ಯರ್ಥಾನ್ ತೇಷ್ವೇಷಾಮಭವತ್ ಸ್ಪೃಹಾ. ಹಣ ಮುಖ್ಯ ಆಯಿತು ಅವ್ರಿಗೆ. ಉಚ್ಚೈಶ್ಚಾಪ್ಯ ವದನ್ ರಾತ್ರೌ ನೀಚೈಸ್ತತ್ರಾನ್ಹಿತಲ್ಲಪನ್ ಭೃತ್ಯಾ ಪಿತೃನತ್ಯವದನ್ ಭಾರ್ಯಾಶ್ಚಾತ್ಯಚರನ್ ಪತೀನ್. ರಾತ್ರಿಯಲ್ಲಿ ಗಟ್ಟಿಯಾಗಿ ಮಾತನಾಡುವುದು ಅಂದರೆ ಗುಟ್ಟಾಗಿರಬೇಕಾದದ್ದು ಎಲ್ಲ ಕಡೆ ಹರಡಿತು. ನೀಚೈಸ್ತತ್ರಾನ್ಹಿತಲ್ಲಪನ್, ಬೆಳಗ್ಗೆ ಪಿಸು 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 ಅಂತ ಮಾತನಾಡೋದು, ಹಾಗೆ ಶುರು ಮಾಡಿದ್ರು.
ಹೆಣ್ಣು ಮಕ್ಕಳು ಗಂಡಂದಿರು ಬೇಡ ಎಂದರು. ಮಾತರಂ ಪಿತರಂ ವೃದ್ಧಂ ಆಚಾರ್ಯಮತಿಥಿಂ ಗುರುಂ ಗುರುತ್ವಾನ್ನಾಭ್ಯವಂದಂತ ಕುಮಾರಾನ್ನಾನ್ವಪಾಲಯನ್. ತಾಯಿಯನ್ನ, ತಂದೆಯನ್ನ, ಆಚಾರ್ಯರನ್ನ, ಅತಿಥಿಗಳನ್ನ, ಗುರುಗಳನ್ನ ಕೇಳಲಿಲ್ಲ. ಕುಮಾರಾನ್ನಾನ್ವಪಾಲಯನ್, ಮಕ್ಕಳನ್ನು ಪಾಲನೆ ಮಾಡಲಿಲ್ಲ. ಭಿಕ್ಷಾಂಬಲಿ ಮದತ್ವಾಚ ಸ್ವಯಮನ್ನಾನಿ ಭುಂಜತೆ ಅನಿಷ್ಟ್ವಾ ಸಂವಿಭಾಜ್ಯಾಥ ಪಿತೃದೇವಾತಿಥೀನ್ ಗುರೂನ್. ಭಿಕ್ಷೆಯನ್ನು, ಬಲಿಯನ್ನು ಬೇರೊಬ್ಬರಿಗೆ ಕೊಡದೆ ಕೇವಲ ತಮಗಾಗಿ ಅನ್ನ ಮಾಡ್ಕೊಂಡು ತಿಂತಾ ಇದ್ರು. ಅನಿಷ್ಟ್ವಾ ಸಂವಿಭಜ್ಯಾಚ, ದೇವತೆಗಳಿಗೆ ಅರ್ಪಿಸದೆ, ಸುತ್ತಮುತ್ತಲಿದ್ದವರಿಗೆ ವಿಭಾಗ ಮಾಡದೆ ಊಟ ಮಾಡಲಿಕ್ಕೆ ಶುರು ಮಾಡಿದ್ರು. ನ ಶೌಚಮನ್ವರುದ್ಧಂತ ತೇಷಾಂ ಸೂದ ಜನಾಸ್ತಥಾ ಮನಸಾ ಕರ್ಮಣ ವಾಚ ಭಕ್ಷ್ಯಮಾಸೀದನಾವೃತಂ. ನ ಶೌಚಮನ್ವರುದ್ಧಂತ. ಆಮೇಲೆ ಶುಚಿಯಾಗಿ ಇರಲಿಲ್ಲ ಯಾರು? ಅವರ ಅಡಿಗೆಯವರು. ಸೂದ ಜನಾಹ ಮನಸಾ ಕರ್ಮಣ ವಾಚ ಭಕ್ಷ್ಯಮಾಸೀದನಾವೃತಂ. ಭಕ್ಷ್ಯವನ್ನು ತೆರೆದಿಡ್ತಾ ಇದ್ರು. ಮಾನಸಿಕವಾಗಿ ಅದನ್ನು ನೋಡಿ ಆಸ್ವಾದನೆ ಮಾಡಿಬಿಡ್ತಾ ಇದ್ರು ಮೊದಲೇ. ಓ, ಅದು ನನಗೆ ಬೇಕು, ರುಚಿಯಾಗಿರುತ್ತೆ ಅಂತ. ಇದು ಮಾನಸಿಕವಾದ ಆಸ್ವಾದನೆ. ಕರ್ಮಣ, ಸ್ವಲ್ಪ ರುಚಿ ನೋಡ್ಬಿಡೋದು ಅತಿಥಿಗಳಿಗೆ ಕೊಡುವ ಮುನ್ನ, ದೇವರಿಗೆ ಅರ್ಪಣೆ ಮಾಡುವ ಮುನ್ನ. ವಾಚ, ನೋಡ್ತಿದ್ದಾಗೆ ಓ ಬಹಳ ಚೆನ್ನಾಗಿರೋ ಹಾಗಿದೆ ಅಂತ ಅಂದ್ಬಿಡೋದು. ಮಾನಸಿಕವಾಗಿ ನೋಡಿ ಆಸೆ ಮೂಡಬಾರದು. ಆ ತರಹ ಇರಬೇಕು. ಅದರಿಂದ ಭಕ್ಷ್ಯ ಅನ್ನೋದು ತೆರೆದಿಡಬಾರದು. ಭಕ್ಷ್ಯಕ್ಕೆ, ಊಟಕ್ಕೆ ಅಥವಾ ನಾವು ತಿನ್ನುವ ಪದಾರ್ಥಕ್ಕೆ ಒಂದು ಕವರ್ ಇರಬೇಕು. ಮೊದಲು ಮಾನಸಿಕವಾದ ಕವರ್. ನೋಡಿದ ಕೂಡಲೇ ಹೋ ಅಂತ ಆಸೆ ಪಟ್ಬಿಡಬಾರದು. ಎಲ್ಲ ಅತಿಥಿಗಳಿಗೆ ಮೊದಲ ಸಲ್ಲಬೇಕಾದವರಿಗೆ ಸಂದಾದ ಮೇಲೆ ಉಣ್ಣಬೇಕು. ಅದು ಮನಸ. ಆಮೇಲೆ ಕರ್ಮಣ, ಕೆಲಸದಿಂದ ಅದನ್ನು ತೆರೆದಿಟ್ಟುಬಿಡೋದು. ಆಮೇಲೆ ಮಾತಿನಿಂದ. ಇದು ಶೌಚ ಇಲ್ಲದೆ ಇರೋದು ಅಂದರೆ. ಮತ್ತೆ ದೈಹಿಕವಾದ ಶೌಚ ಇದ್ದೇ ಇರುತ್ತೆ ಬಿಡಿ. ದೈಹಿಕವಾದ ಶೌಚ ನಿಮಗೆ ಗೊತ್ತೇ ಇದೆ. ವಿಪ್ರಕೀರ್ಣಾನಿ ಧಾನ್ಯಾನಿ ಕಾಕಮೂಷಿಕ ಭೋಜನಂ ಅಪಾವೃತಂ ಪಯೋತಿಷ್ಠತ್ ಉಚ್ಚಿಷ್ಟಾಶ್ಚಾಸ್ಪೃಶನ್ ಘೃತಂ. ಆಮೇಲೆ ವಿಪ್ರಕೀರ್ಣಾನಿ ಧಾನ್ಯಾನಿ, ಧಾನ್ಯಗಳನ್ನು ಚೆಲ್ಲಾಪಿಲ್ಲಿಯಾಗಿರಿಸಿರೋದು, ಕಾಗೆಗಳಿಗೆ, ಇಲಿಗಳಿಗೆ ಆಹಾರವಾಗುವಂತೆ ಮಾಡೋದು. ಅದು ನನ್ನ ಅವಮಾನ. ಧಾನ್ಯಗಳನ್ನು ಕಾಗೆ, ಇಲಿಗಳಿಗೆ ಸಿಗದಂತೆ ಇಟ್ಟಿರಬೇಕು. ಅಂದರೆ ಚೆನ್ನಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಅಳತೆಯಲ್ಲಿ ಇದು ಮಾಡಬೇಕು, ಚೆಲ್ಲಾಡಬಾರದು ಅಂತ. ಅಪಾವೃತಂ ಪಯೋತಿಷ್ಠತ್, ಹಾಲನ್ನು ತೆರೆದಿಟ್ಬಿಡೋದು. ಉಚ್ಚಿಷ್ಟಾಶ್ಚ ಅಸ್ಪೃಚನ್ ಘೃತಂ, ತುಪ್ಪವನ್ನು ಎಚ್ಚರದಿಂದ ಮುಟ್ಟುವುದು. ಯಾಕೆಂದರೆ ತುಪ್ಪ ಅನ್ನೋದು ಕ್ವಿಂಟೆಸೆನ್ಸ್, ಎಂದೂ ಹಾಳಾಗದೇ ಇರುವಂಥದ್ದು. ಅದನ್ನು ಹೇಗೆ ಮುಟ್ಟಬೇಕೋ ಹಾಗೆ ಮುಟ್ಟಬೇಕು. ಅದನ್ನು ಮುಟ್ಟುವಾಗ ಒಂದು ಗೌರವ ಇರಬೇಕು. ಅಗೌರವದಿಂದ ಮುಟ್ಟೋದು, ಕಾಲಿನಿಂದ ಮುಟ್ಟೋದು ಇತ್ಯಾದಿಗಳೆಲ್ಲ ಉಚ್ಚಿಷ್ಟ ಅಂತ ಕರೀತಾರೆ. ಹಾಗೆ ಮಾಡಬಾರದು. ಕುದ್ದಾಲಾಮತ್ರ ಪಿಟಕಂ ಪ್ರಕೀರ್ಣಂ ಕಾಂಸ್ಯ ಭೋಜನಂ ದ್ರವ್ಯೋಪಕರಣಂ ತರವಂ ನಾನ್ವವೇಕ್ಷತ್ ಕುಟುಂಬಿನಿ. ಆ ಮನೆಯ ಯಜಮಾನಿ ಅಥವಾ ಆ ಮನೆಯ ಮಾಲಕಿ, ಅವಳು ಕುದ್ದಾಲ ಮತ್ರ ಪಿಟಕಂ, ಕುದ್ದಾಲ ಅಂದರೆ ಗುದ್ದಲಿ, ಅಮತ್ರ ಅಂದರೆ ಪಾತ್ರೆ, ಇವುಗಳನ್ನು ಯದ್ವಾ ತದ್ವಾ ಎಸ್ದಿರೋದು, ಒಡೆದಿರೋದು, ಸೀಳಿರೋದು ಇವೆಲ್ಲ ಮಾಡಿರಬಾರದು. ದ್ರವ್ಯೋಪಕರಣಂ ತರವಂ ನಾನ್ವವೇಕ್ಷತ್ ಕುಟುಂಬಿನಿ, ದ್ರವ್ಯ ತಂದಿದ್ದನ್ನು ಅವಳು ನೋಡಿ ಅದನ್ನು ಪದೇ ಪದೇ ಯೂಸ್ ಮಾಡ್ತಾ ಇರಬೇಕು. ಪ್ರಾಕಾರಾಗಾರ ವಿಧ್ವಂಸಾನ್ ನಸ್ಮತೆ ಪ್ರತಿಕುರುವತೆ ನಾದ್ರಿಯಂತೆ ಪಶೂನ್ ಬದ್ಧ್ವಾ ಯವಸೇನೋದಕೇನ ಚ. ಆಮೇಲೆ ಕಾಂಪೌಂಡು,
ಮನೆ, ಗೋಡೆ ಇವುಗಳು ಬಿರುಕು ಬಿಡದಂತೆ ನೋಡ್ತಾ ಇರಬೇಕು. ನಾದ್ರಿಯಂತೆ ಪಶೂನ್ ಬದ್ಧ್ವಾ, ಪಶುಗಳನ್ನು ಕಟ್ಟಿ ಹಾಕಿದ ಮೇಲೆ ಅವುಗಳಿಗೆ ಸೂಕ್ತವಾದ ಆಹಾರವನ್ನು ಕೊಡಬೇಕು, ನೀರು ಕೊಡಬೇಕು. ಹಸು ತರೋದು, ಕಟ್ಟಿ ಹಾಕೋದು, ಬಿಟ್ಟುಬಿಡೋದು ಆ ತರಹ ಮಾಡಬಾರದು. ಬಾಲಾನಾಂ ಪ್ರೇಕ್ಷಮಾಣಾನಾಂ ಸ್ವಯಂ ಭಕ್ಷ್ಯಾನ ಭಕ್ಷಯಂ ತಥಾ ಭೃತ್ಯಜನಂ ತರ್ವಂ ಪರಿಯತೀತ್ಯ ಚ ದಾನವಾಹ. ಹುಡುಗರು ನೋಡ್ತಾ ಇರುವಾಗ ಊಟ ಮಾಡೋದು, ಹುಡುಗರು ನೋಡ್ತಾ ಇರಬೇಕಾದ್ರೆ ಊಟ ಮಾಡೋದು, ಅವರಿಗೆ ಕೊಡದೇ ಇರೋದು. ತಥಾ ಭೃತ್ಯಜನಂ ತರ್ವಂ, ಆಮೇಲೆ ಭೃತ್ಯರಿಗೆ ಕೊಡದೇನೆ ಉಣ್ಣುವುದು, ಇವುಗಳನ್ನು ಮಾಡಬಾರದು. ಅವರಿಗೆ ಕೊಟ್ಟು ಉಣ್ಣಬೇಕು. ನೀವೇನು ತಿಂತೀರೋ ನಿಮ್ಮ ಕೆಲಸದವರಿಗೂ ಅದೇ ತರಹದ ಆಹಾರವನ್ನು ಕೊಡಬೇಕು. ಕೆಲಸದವರು ತಿಂತಾರೆ ಅಂತ ಹೇಳಿ, ಅವ್ರು ತಿನ್ನಬೇಕಾಗತ್ತೆ ಅಂತ ಹೇಳಿ ತೀರಾ ಕಳಪೆಯಾದದ್ದನ್ನು ಕೊಡೋದು ಅದಲ್ಲ. ನೀವು ಯಾವುದನ್ನು ತಿಂತೀರೋ, ನೀವು ಯಾವ ಗುಣಮಟ್ಟದ್ದನ್ನು ತಿಂತೀರೋ, ನಾವು ಒಳ್ಳೆ ಗುಣಮಟ್ಟದ್ದನ್ನು ತಿಂತೇವೆ. ಅಂದರೆ ನಮ್ಮದೊಂದು ಸ್ಟ್ಯಾಂಡರ್ಡ್ ಇರುತ್ತೆ, ಆ ಸ್ಟ್ಯಾಂಡರ್ಡ್ಗೆ ಅನುಗುಣವಾಗಿ ತಿಂತೇವೆ. ಅದನ್ನೇ ಬೇರೆಯವರಿಗೆ ಹಂಚ್ಕೊಳ್ಬೇಕು. 2 ದಿವಸ ಆಗಿದ್ದು ಇದ್ದದ್ದು ನಾವು ತಿಂದೇ ಇರೋದು ಅದನ್ನೆಲ್ಲ ಕೊಡಬಾರ್ದು. ನೀನು ತಿನ್ನಲ್ಲ ಅಂತಂದರೆ ನಿಮ್ಮ ಕೆಲಸದವ್ರಿಗೂ ಅದನ್ನು ಕೊಡಬೇಡ. ನೀನು ಏನನ್ನು ತಿಂತೀಯೋ ಅದನ್ನು ನಿಮ್ಮ ಕೆಲಸದವರಿಗೂ ಕೊಡು. ಇದು ಮಾಡ್ತಾ ಇದ್ರು ಅದಕ್ಕೆ ನಾನಲ್ಲಿದ್ದೆ ಅಂತಾಳೆ ಲಕ್ಷ್ಮಿ. ಅಂದರೆ ನಾವು ಇವತ್ತು ಸದಾಚಾರ ಅಂದರೆ ಏನೋ ಅಂದ್ಕೊಂಡಿದ್ದೇವಲ್ಲ, ಹಾಗಿಲ್ಲ. ಇದು ಸ್ವಲ್ಪ ಬೇರೆ ತರಹ ಇದೆ ಅಂತ. ಪಾಯತಂ ಕೃತರಂ ಮಾಂಸಂ ಅಪೂಪಾನತ ಶಷ್ಕುಲೀಹಿ ಅಪಚನ್ನಾತ್ಮನೋರ್ಥಾಯ ವೃಥಾ ಮಾಂಸಾನ್ಯ ಭಕ್ಷಯನ್. ಪಾಯಸ, ಕೃಸರ ಅಂದರೆ ಹುಗ್ಗಿ, ಅಪೂಪಗಳು, ಶಷ್ಕುಲೀಹಿ ಅಂದರೆ ಚಕ್ಕುಲಿ. ಇವುಗಳನ್ನು ಕೇವಲ ತಮಗಾಗಿ ಮಾಡ್ಕೊಳ್ಳೋದಲ್ಲ, ಹಲವಾರು ಜನ ಇದ್ದಾಗ ಮಾಡಬೇಕು. ಒಳ್ಳೆಯ ಊಟ ಯಾರಿಗೆ? ಹಲವಾರು ಜನ ಇದ್ದಾಗ ಅವ್ರ ಜೊತೆಗೆ ಮಾಡಬೇಕೇ ವಿನಃ ಒಬ್ಬನೇ ಒಳ್ಳೆ ಊಟ ಮಾಡಬಾರ್ದು. ಉತ್ಸೂರ್ಯ ಶಾಯಿನಶ್ಚಾತನ್. ಆದರೆ ಅವರೇನು ಮಾಡಿದ್ರು, ಮೊದಲು ಚೆನ್ನಾಗಿದ್ದರು, ಕ್ರಮೇಣ ದಾರಿ ತಪ್ಪಿದ್ರು. ಉತ್ಸೂರ್ಯ ಶಾಯಿನಶ್ಚಾತನ್ ಸರ್ವೇ ಚಾಸನ್ ಪ್ರಗೇಚಯಾಹ. ಸೂರ್ಯ ಮೇಲ್ಗಡೆ ಬಂದರೂ ಮಲಗ್ತಾ ಇದ್ರು, ಮುಂಜಾನೆ ಕೊಟ್ಟಾಕೊಂಡು ಮಲ್ಕೊಂಡ್ಬಿಡೋದು. ಆವೃತ್ತ ಕಲಹಾಶ್ಚಾತ್ರ ದಿವಾರಾತ್ರಂ ಗೃಹೇ ಗೃಹೇ. ಮನೆ ಮನೆಯಲ್ಲಿ ಗಂಡ ಹೆಂಡಿರ ಜಗಳ. ಅವಾಗ ನಾನು ಆ ಮನೆಯನ್ನು ಬಿಟ್ಟೆ. ಆರ್ಯಾಶ್ಚಾನಾರ್ಯಮಾತೀನಂ ಪರಿಯುಪಾತಂತ ತತ್ರ ಆಶ್ರಮಸ್ಥಾನ್ ವಿಕರ್ಮಸ್ಥಾ ಪ್ರದ್ವಿಜಂತ ಪರಸ್ಪರಂ. ಎಲ್ಲ ಸಜ್ಜನರು ದುರ್ಜನರನ್ನು ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಒಳ್ಳೆಯ ಆಶ್ರಮದಲ್ಲಿರುವವರನ್ನು ಅಧರ್ಮಿಷ್ಠರು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಇವರು ಅಧರ್ಮಿಷ್ಠರಲ್ಲ, ನಮ್ಮ ತರಹ ಯದ್ವಾ ತದ್ವಾ ಇರಲ್ಲ ಅನ್ನೋದು ಒಂದೇ ಕಾರಣ. ಹೀಗಿದ್ದಾಗ ಎಲ್ಲ ತರಹದ ಶೌಚ ನಾಶ ಆಯಿತು. ಯೇ ಚ ವೇದ ವಿದೋ ವಿಪ್ರಾಹ ವಿಸ್ಪಷ್ಟಮೃತಶ್ಚಯೇ ನಿರಂತರ ವಿಚೇತಾಸ್ತೆ ಬಹುಮಾನಾವಮಾನಯೋ. ವೇದವನ್ನು ಬಲ್ಲವರೂ ಒಂದೇ, ವೇದವನ್ನು ತಿಳಿಯದವರೂ ಒಂದೇ. ಯಾವ ಗುಣವೂ ನಮಗೆ ಬರಲಿಲ್ಲ, ಆ ಗುಣವನ್ನು ನೋಡಿ ಕಲ್ತ್ಕೊಳ್ಳಿಲ್ಲ, ಇದನ್ನು ಬಿಡಲಿಲ್ಲ. ಹೀಗಾದರೆ ನಾನು ಯಾಕೆ ಅಲ್ಲಿರಬೇಕು? ಅದರಿಂದಾಗಿ ನಾನು ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ಇಷ್ಟು 67ನೆಯ ಶ್ಲೋಕದ ತನಕ ಆಗಿದೆ. ಉಳಿದದ್ದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.